ಗೈಸ್ ನಾನು ಹಾಕೋ ಪೋಸ್ಟ್ಗೆ ಕಾಮನ್ ಆಗಿ ಬರೋದೆ ಬ್ಯಾಡ್ ಕಮೆಂಟು. ಈ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಆಲ್ರೆಡಿ ದೀಪಾವಳಿ ಬೋನಸ್ ಕೊಟ್ಟಾಯಿತು. ಸೊ ಈ ಕಮೆಂಟ್ ಬಂದ್ಬಿಟ್ಟು ಬ್ಯಾಡ್ ಕಮೆಂಟ್ ಅಲ್ಲ. ಮತ್ತು ಆ ಕಮೆಂಟ್ ಏನಪ್ಪ ಅಂತ ಕೇಳಿದ್ರೆ, ನಾವು ವೀಡಿಯೋನಲ್ಲಿ ಯೂಸ್ ಮಾಡೋ ಯಾಕ್ಸರ್ ಡಾಮಿನೇಟರ್ ಹೆಲ್ಮೆಟ್ ಬಗ್ಗೆ. ಅಯ್ಯಪ್ಪ 2 ನಿಮಿಷಕ್ಕೇ ಸೆಕೆ ಬಂದ್ಬಿಡ್ತು. ತುಂಬ ಜನ ಕಮೆಂಟ್ಸಲ್ಲಿ DM ಅಲ್ಲಿ ಕೇಳ್ತಿದ್ದು ಒಂದೇ, ಈ ಹೆಲ್ಮೆಟ್ ಎಲ್ಲಿ ತೊಗೊಂಡ್ರೆ ಇದ್ರ ಲಿಂಕ್ ಇದ್ರೆ ಕಳಿಸಿ ಅಂತ. ಈ ಹೆಲ್ಮೆಟ್ನ ಎಲ್ಲಿ ತೊಗೊಂಡೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೂ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ. ಸೊ ಫಸ್ಟ್ ಆಗಿ ಹೆಲ್ಮೆಟ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಆಕ್ಸರ್ ಅವರ ಡಾಮಿನೇಟರ್ ಹೆಲ್ಮೆಟ್ ಅಂತ. ನಿಮ್ಮ ಹತ್ರ ಏನಾದರೂ ಕೆಫೆ ರೇಸರು ಅಥವಾ ಕ್ಲಾಸಿಕ್ 350 ಇದ್ರೆ ಈ ಹೆಲ್ಮೆಟ್ ಸಕ್ಕದಾಗಿ ಸೂಟ್ ಆಗುತ್ತೆ ನಿಮಗೆ. ಈ ಹೆಲ್ಮೆಟ್ ಆಕ್ಸರ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗಲ್ಲ. ಸೊ ನಾನು ತೊಗೊಂಡಿದ್ದು ಆಫ್ಲೈನಲ್ಲಿ. ಫಸ್ಟಿಗೆ ಈ ಹೆಲ್ಮೆಟ್ ಬಗ್ಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಎರಡೂ ನೋಡ್ಬಿಡೋಣ. ಈ ಹೆಲ್ಮೆಟ್ ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಮೇನ್ ಅಡ್ವಾಂಟೇಜ್ ಏನಂದ್ರೆ ಇದ್ರ ಲುಕ್. ಇದು ನೀವು ವೇರ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಲುಕ್ ಇರುತ್ತೆ. ಹೆಂಗೆ ಅಂದ್ರೆ ನಾರ್ಮಲ್ ಹೆಲ್ಮೆಟ್ ತರ ಇರಲ್ಲ, ಸ್ವಲ್ಪ ಈ ಪ್ರೆಡೇಟರ್ ಬರುತ್ತೆ ಗೊತ್ತಾ ಮೂವಿಲೆಲ್ಲ, ಸ್ವಲ್ಪ ಆ ತರ ಫೀಲ್ ಕೊಡುತ್ತೆ. ಅಡ್ವಾಂಟೇಜ್ ಅಲ್ಲಿ ಇದೊಂದೇ ಅಡ್ವಾಂಟೇಜು. ಇನ್ನು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಫಸ್ಟಿಗೆ ಇದಕ್ಕೆ ISI ಸರ್ಟಿಫಿಕೇಟ್ ಬರಲ್ಲ. ಸೆಕೆಂಡ್, ವಿಸಿಬಿಲಿಟಿ ತುಂಬಾ ಕಮ್ಮಿ. ಥರ್ಡ್, ಸ್ವಲ್ಪ ವೆಂಟಿಲೇಷನ್ ಅಷ್ಟಿರಲ್ಲ. ನಂಬರ್ 4 ಬಂದ್ಬಿಟ್ಟು ಇದ್ರ ಅವೈಲಬಿಲಿಟಿ ತುಂಬಾ ಕಮ್ಮಿ. ನಾವೇ ಒಂದು 4-5 ಅಂಗಡಿ ತಿರುಗಾಡಿ ಹೆಲ್ಮೆಟ್ ಸಿಕ್ಕಿದ್ ನಮ್ಗೆ. ಸೊ ಯಾಕ್ಸರ್ ಡಾಮಿನೇಟರ್ ಹೆಲ್ಮೆಟ್ ನಾವು ತಗೊಂಡಿದ್ದು JC ರೋಡ್ ಅಲ್ಲಿ. ನಿಮ್ಗೆ ಆ ಸ್ಟೋರ್ ಯಾವ್ದಂತ ಡೀಟೇಲ್ಸ್ ಬೇಕಂದ್ರೆ ನನ್ನ ಫಾಲೋ ಮಾಡಿ, ಕಮೆಂಟ್ ಅಲ್ಲಿ ಡಾಮಿನೇಟರ್ ಅಂತ ಕಮೆಂಟ್ ಮಾಡಿ. ಶಾಪ್ ಡೀಟೇಲ್ ನ ನಿಮ್ಗೆ DM ಮಾಡ್ತೀನಿ.